ನರೇಂದ್ರ ಮೋದಿ ಬಿಟ್ಟಾಗ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ ಗೌಡ ಯಾರು ನಾವು ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾರ್ಜಿ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ ಗೌಡ ಅವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ಅದಕ್ಕೆ ತೃಪ್ತಿ ತಂದಿದೆ, ಬದಲಾವಣೆ ಆಗಬೇಕು ಅನಿಸ್ತದೆ. ಬದಲಾವಣೆ ಏನು ಬೇಡ, ಮೋದಿಯವರೇ ಬರಬೇಕು, ಬಿ ಜೆ ಪಿನೇ. ಆ ಥರ ಪ್ರಧಾನಿನ ಕಳ್ಕೊಂಡು ತಿರ್ಗಾ ನೆಕ್ಸ್ಟ್ ಏನು ಮಾಡ್ತೀರಾ? ಕಾಂಗ್ರೆಸ್ ನಾಯಕರು ಯಾರು ಇಲ್ವಾಗ? ಆ ಥರ ನಾಯಕರು ಯಾರೂ ಇಲ್ಲ ಕಾಂಗ್ರೆಸ್ಸಲ್ಲಿ. ನಮಗೆ ಮೋದಿಜಿಯವರೇ ಬೇಕು. ಮೋದಿಯವರೇ ಬೇಕು ಅಂತೀರ, ಬದಲಾವಣೆ ಏನು ಬೇಡ ಅಂತೀರ? 100% ಅವರೇ ಬೇಕು. ಏನು ಬದಲಾವಣೆ ಎಲ್ಲ ಮಾಡ್ಯವ್ರಲ್ಲ ಅವರೇನೆ, ಬೇಕಾದಷ್ಟು ಬದಲಾವಣೆ ಮಾಡ್ಯವ್ರೆ. ಮೋದಿ ಸರ್ಕಾರನ ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ. ಯಾರೋ ಗೊತ್ತಿಲ್ಲದ ಮಾತಾಡ್ತಾರೆ, ಗೊತ್ತಿರೋರೆಲ್ಲ ಯಾರು ಮಾತಾಡಲ್ಲ ಅಲ್ವರ. ಆ ಥರ ಪ್ರಧಾನಿನ ತಿರ್ಗಾ ಎಲ್ಲಿ ಈಗ ನಿಮ್ಮ ಕ್ಷೇತ್ರಕ್ಕೆ ಬಂದರೆ, ಈ ಕ್ಷೇತ್ರ ಇಲ್ಲ ಅಂಶ ರಾಜೀವ್ ಗೌಡ ನಿಲ್ಲಿಸ್ತಾ ಇದ್ದಾರೆ. ಇದು ಬಿ ಜೆ ಪಿಗೆ ನೀವೇ ನಿಂತ್ಕೊಳ್ಳಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆಯನ್ನು ನಿಲ್ಲಿಸ್ತಾ ಇದ್ದಾರೆ. ನಿಮ್ಮ ಮೂಲಭೂತ ಯಾವುದು? ನಮಗೆ ಬಿ ಜೆ ಪಿಗೆ ಯಾರು ನಿಂತ್ಕೊಂತಾರೋ ಅವ್ರಿಗೆ ವೋಟ್ ಮಾಡ್ತೀವಿ ಸರ್ ನಾವು. ಯಾರು ನೀವೇ ನಿಂತ್ಕೊಳ್ಳಿ, ನಿಮಗೆ ಮಾಡೋಣ. ಈ ಹಿಂದೆ ಸದಾನಂದ ಗೌಡ ಕೆಲಸ ಮಾಡಿದ್ದಾರೆ ಸರ್. ಅವರು ಮಾಡಿದ್ದಾರೆ, ಅದೆಲ್ಲ ಬೇಡ. ಇವಾಗ ಯಾರು ನಿಂತ್ಕೊಂಡ್ರು ನಾವು ಬಿ ಜೆ ಪಿಗೆ ವೋಟ್ ಮಾಡೋಣ. ನಾವು ಅವತ್ತಿಂತನೂ ನಾನು ಬಿ ಜೆ ಪಿ. ಸೆಂಟ್ರಲಲ್ಲಿ ಬಿಜೆಪಿ ಸರ್ಕಾರ ಇದೆ, 5 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಚೇಂಜ್ ಆಗಬೇಕು ಅನಿಸ್ತದೆ ನಿಮಗೆ, ಅಥವಾ ಅವರೇ ಇರಲಿ ಅಂತ? ಸರ್, ನಮಗೆ ಅಂತ ಹೇಳ್ಬಿಟ್ಟು ಅಯೋಧ್ಯೆ ಮಾಡಿಕೊಟ್ಟಿದ್ದಾರೆ ಮೋದಿ ಸರ್ ಅವರು. ನಾವು ಪ್ರತಿಯೊಬ್ಬ ಹಿಂದೂ ಆಗಿ ನಾವು ಹಿಂದೂಗಳಿಗೋಸ್ಕರ ನಾವು ಬಿ ಜೆ ಪಿನೇ ಬರಬೇಕು, ಬಿ ಜೆ ಪಿನೇ ಆಳಬೇಕು. ಮೋದಿ ಎಷ್ಟು ತನಕ ಇರ್ತಾರೋ ಮೋದಿನೇ ಗೆಲ್ಲಬೇಕು. ಮೋದಿಗೆ ಓಟ್ ನಮ್ಮದು. ಮೋದಿಗೆ ಬದಲಾವಣೆ ಬೇಡ. ಮೋದಿ ಇರೋ ತನಕ, ಮೋದಿ ಹೋದರೆ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಬರ್ತಾರೆ, ಅವರೇ ಬರಲಿ, ಅವರೇ ಪ್ರಧಾನಿ ಆಗಲಿ. ಈಗ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ರಾಜೀವ್ ಗೌಡ ಕಾಂಗ್ರೆಸ್ ಇಂದಿದ್ದಾರೆ, ಆಮೇಲೆ ಶೋಭಾ ಕರಂದ್ಲಾಜೆನ ಕಣಕ್ಕಿಳಿಸಿದ್ದಾರೆ. ಸರ್, ನಮ್ಮದು ಈ ಕ್ಷೇತ್ರ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ. ನಾವು ಅದು ಪರವಾಗಿಲ್ಲ. ಈ ಕ್ಷೇತ್ರದಲ್ಲಿ ಯಾರಿಗೆ? ಶೋಭಾ ಕರಂದ್ಲಾಜೆ. ನಮ್ಮ ಹೆಸರು ಅಶೋಕ ಸರ್. ನಮ್ಮ ಕ್ಷೇತ್ರ ಬಂದು ಚಿಕ್ಕಬಳ್ಳಾಪುರ. ನಾವು ಅಲ್ಲಿ ಬಂದು ಸುಧಾಕರ್ಗೆ ಓಟ್ ಹಾಕೋದು. ಸುಧಾಕರ್ಗೆ, ಬಿ ಜೆ ಪಿ. ನಾವು ಹಿಂದೂಗಳಾಗಿ ಹುಟ್ಟಿದ್ದೀವಿ, ಬಿ ಜೆ ಪಿಗೆ ಓಟ್ ಹಾಕ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.